ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕರುನಾಡಲ್ಲಿ ಕೊರೋನಾ ಸೂಪರ್ ಫಾಸ್ಟ್. ಕರ್ನಾಟಕ ನಂಬರ್ 2, ಬೆಂಗಳೂರು ಸ್ಥಿತಿ ಗಂಭೀರ. ಸಾವಿನ ಲೆಕ್ಕ ಶಾಕಿಂಗ್. ಇದು ಎರಡನೇ ಅಲೆಯ ಮಹಾಸ್ಫೋಟದ ಸ್ಟೋರಿ. ದೇಶದಲ್ಲಿ ಮತ್ತೆ ಕೊರೋನಾ ಆತಂಕ, ಭಯ ಜಾಸ್ತಿ ಆಗ್ತಾ ಇದೆ. ಕೊರೋನಾ ಎರಡನೇ ಅಲೆ ಭಾರಿ ಸೂಪರ್ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಬೆಚ್ಚಿ ಬೀಳಿಸ್ತಾ ಇದೆ. ಅದರಲ್ಲೂ ರಾಜ್ಯದ ಪರಿಸ್ಥಿತಿಯನ್ನ ಕೊರೋನಾ ವಿಚಾರವಾಗಿ ನೋಡಿದ್ರೆ ಬಹಳ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿದೆ. ತೀವ್ರತೆ ಇಲ್ಲಿ ಜಾಸ್ತಿ ಇದೆ. ದೇಶಕ್ಕೆ ಕಂಟಕ ಆಗ್ತಾ ಇದೆ 9 ಬೃಹತ್ ನಗರಗಳು. ದಿನದಿಂದ ದಿನಕ್ಕೆ ಕೊರೋನಾ ಲೆಕ್ಕ ನೋಡಿದ್ರೆ ನಿಜಕ್ಕೂ ಆತಂಕ ಆಗ್ತಾ ಇದೆ. ಅದರಲ್ಲೂ ಈ 9 ಬೃಹತ್ ನಗರಗಳೇನಿದೆ ಅಲ್ಲಿ ಕೊರೋನಾ ಸ್ಫೋಟವೇ ಆಗ್ತಾ ಇದೆ. ಈ ನಗರಗಳಲ್ಲಿ ಬೆಂಗಳೂರು ಪರಿಸ್ಥಿತಿಯೂ ಕೂಡ ಗಂಭೀರವಾಗಿದೆ. ಈಗ ಕೇಂದ್ರದ ಆರೋಗ್ಯ ಇಲಾಖೆ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ನಿನ್ನೆ ನೋಡೋದಾದ್ರೆ 3000 ಗಡಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಮತ್ತೆ ಒಂದೇ ದಿನ 2975 ಕೇಸ್ಗಳು. ಇನ್ನು ಸಾವಿನ ಲೆಕ್ಕ ನೋಡಿದ್ರೆ ದಿನದಿಂದ ದಿನಕ್ಕೆ ಅದು ಜಾಸ್ತಿ ಆಗ್ತಾ ಇದೆ. 21 ಮಂದಿ 24 ಗಂಟೆಗಳಲ್ಲೇ ಮೃತಪಟ್ಟಿದ್ದಾರೆ ಕೊರೋನಾದಿಂದಾಗಿ. ಇನ್ನು ಬೆಂಗಳೂರಿನ ಪರಿಸ್ಥಿತಿ ಗಂಭೀರ ಅಂದ್ವಲ್ಲ, 1984 ಪ್ರಕರಣಗಳು ನಿನ್ನೆ ದೃಢಪಟ್ಟಿರೋದು. 89 ಬಿಬಿಎಂಪಿ ಶಾಲಾ ವಿದ್ಯಾರ್ಥಿಗಳಲ್ಲೂ ಕೂಡ ಸೋಂಕು ಕಾಣಿಸಿಕೊಂಡಿದೆ. ಬೆಂಗಳೂರಲ್ಲಿ ನಿನ್ನೆ 11 ಮಂದಿ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಕಟ್ಟುನಿಟ್ಟಿನ ನಿಯಮ ಪಾಲಿಸಬೇಕು ಅಂತ ಸರ್ಕಾರ ಪದೇ ಪದೇ ಮನವಿಯನ್ನ ಮಾಡಿಕೊಳ್ತಲೇ ಇದೆ. ಇನ್ನು ಈ ಆಕ್ಟಿವ್ ಕೇಸಸ್ ಏನಿದೆ, ಕೇರಳವನ್ನ ಹಿಂದಿಕ್ಕಿದೆ ಕರ್ನಾಟಕ. ಆ ವಿಚಾರವಾಗಿ 25,000 ದಾಟಿದೆ ಕೊರೋನಾ ಸಕ್ರಿಯ ಕೇಸ್ಗಳು. ರಾಜ್ಯದಲ್ಲಿ ಟೆಸ್ಟಿಂಗ್ ಮತ್ತೆ ಐಸೋಲೇಷನ್ ಹೆಚ್ಚು ಮಾಡೋದಕ್ಕೆ ಈಗ ಸೂಚನೆಗಳನ್ನ ನೀಡಲಾಗ್ತಾ ಇದೆ. ಈಗ ಜನ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಈ ಕೇಸ್ ಸಂಖ್ಯೆ ಏನಿದೆ ಇದು ಮತ್ತಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಕಳೆದ 1 ವಾರದಿಂದ ಆತಂಕಕಾರಿ ಬೆಳವಣಿಗೆ ಕೊರೋನಾ ವಿಚಾರವಾಗಿ ರಾಜ್ಯದಲ್ಲಿ ಆಗ್ತಾ ಇದೆ. ಸದ್ಯಕ್ಕೆ ಸಕ್ರಿಯ ಸೋಂಕಿನ ಒಂದು ಪ್ರಕರಣಗಳೇನಿದೆ ಅದು 25,000ಕ್ಕೂ ಅಧಿಕ ಇದೆ. ಒಂದು ಕಡೆ ಕೊರೋನಾ ಅಬ್ಬರ, ಇನ್ನೊಂದು ಕಡೆ ಸಾವಿನ ಅಟ್ಟಹಾಸ. 1 ವಾರದಲ್ಲಿ ಕೊರೋನಾ ಸಾವಿನ ಆಘಾತವೇ ಆಗಿದೆ. 10 ದಿನದಲ್ಲಿ ರಾಜ್ಯದಲ್ಲಿ 108 ಸೋಂಕಿತರು ಸಾವನ್ನಪ್ಪಿದ್ದಾರೆ ಈ ಕೊರೋನಾದಿಂದಾಗಿ. ಎರಡನೇ ಅಲೆ ಬಹಳ ಡೇಂಜರಸ್ ಅಂತ ತಜ್ಞರೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಜನ ಹಿಂಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಒಂದು ಕಡೆ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಜಾಸ್ತಿ, ಇನ್ನೊಂದು ಕಡೆ ಈಗ ಸಾವಿನ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ನಿನ್ನೆ ರಾಜ್ಯದಲ್ಲಿ 2975 ಸೋಂಕಿತರು ದಾಖಲಾಗಿದ್ರೆ 21 ಮಂದಿ 24 ಗಂಟೆಗಳಲ್ಲಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಬೆಂಗಳೂರಲ್ಲಿ 1984 ಸೋಂಕು ಪತ್ತೆಯಾಗಿದ್ರೆ 11 ಮಂದಿ 24 ಗಂಟೆಗಳಲ್ಲಿ ಮೃತಪಟ್ಟಿರೋದು. ಅಲ್ಲಿಗೆ ಶೇಕಡಾವಾರು ನೋಡೋದಾದ್ರೆ 24 ಗಂಟೆಗಳಲ್ಲೇ ಸಾವಿನ ಪ್ರಮಾಣ ಏರಿಕೆ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಕಳೆದ 7 ದಿನಗಳಲ್ಲೇ ರಾಜ್ಯದಲ್ಲಿ 92 ಮಂದಿ ಮೃತಪಟ್ಟಿದ್ದಾರೆ ಕೊರೋನಾದಿಂದಾಗಿ. ಬೆಂಗಳೂರಲ್ಲಿ ನಾವು ನೋಡೋದಾದ್ರೆ 10 ದಿನಗಳಲ್ಲಿ 53 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದ ಸಾವಿನಲ್ಲಿ 50% ಸಾವು ಆಗ್ತಾ ಇರೋದು ಬೆಂಗಳೂರಲ್ಲೇ. ಹಾಗಾದ್ರೆ 1 ವಾರದಲ್ಲಿ ಕೊರೋನಾ ಸಾವು ಯಾವ ತರ ಆಗಿದೆ ರಾಜ್ಯದಲ್ಲಿ ಓವರಾಲ್, ಜೊತೆಗೆ ಬೆಂಗಳೂರಲ್ಲಿ ಮಾರ್ಚ್ 30ನೇ ತಾರೀಕು 21 ಮಂದಿ ಮೃತಪಟ್ಟಿದ್ದಾರೆ. ಬೆಂಗಳೂರಲ್ಲಿ ನಾವು ನೋಡೋದಾದ್ರೆ 11 ಮಂದಿ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ. ಅದೇ 29ನೇ ತಾರೀಕು ಓವರಾಲ್ ರಾಜ್ಯದಲ್ಲಿ 16 ಮಂದಿ 24 ಗಂಟೆಯಲ್ಲಿ ಮೃತಪಟ್ಟಿದ್ರೆ ಬೆಂಗಳೂರಲ್ಲಿ 9 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಇನ್ನು 28ನೇ ತಾರೀಕು ನೋಡೋದಾದ್ರೆ ಓವರಾಲ್ ರಾಜ್ಯದಲ್ಲಿ 12 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ರೆ ಬೆಂಗಳೂರಲ್ಲಿ 7 ಮಂದಿ ಮೃತಪಟ್ಟಿದ್ರು. 26ನೇ ತಾರೀಕು ನೋಡೋದಾದ್ರೆ 13 ಮಂದಿ ಕರ್ನಾಟಕ ರಾಜ್ಯದಲ್ಲಿ ಮೃತಪಟ್ಟಿದ್ರೆ 24 ಗಂಟೆಗಳಲ್ಲಿ ಬೆಂಗಳೂರಲ್ಲಿ 3 ಜನ. ಇನ್ನು 25ನೇ ತಾರೀಕು 10 ಮಂದಿ ಕರ್ನಾಟಕದಲ್ಲಿ ಮೃತಪಟ್ಟಿದ್ರೆ 6 ಜನ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ರು. ಇನ್ನು 24ನೇ ತಾರೀಕು 12 ಜನ ರಾಜ್ಯದಲ್ಲಿ ಮೃತಪಟ್ಟಿದ್ರೆ ಬೆಂಗಳೂರಲ್ಲಿ 7 ಮಂದಿ ಕೊರೋನಾಗೆ ಬಲಿಯಾಗಿದ್ರು. ಇನ್ನು ಕೊರೋನಾ ಐಸಿಯು ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. 240 ಮಂದಿ ಸೋಂಕಿತರು ಸದ್ಯಕ್ಕೆ ಬೇರೆ ಬೇರೆ ಐಸಿಯುಗಳಲ್ಲಿ ಚಿಕಿತ್ಸೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಬೆಂಗಳೂರಲ್ಲಿ 108 ಮಂದಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ದಿನ ಕಳೆದಂತೆ ಈಗ ಡೇಂಜರ್ ಹಂತ ತಲುಪಿದೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿಯಾಗುತ್ತೆ. ಕಲಬುರಗಿಯಲ್ಲಿ 25, ತುಮಕೂರಲ್ಲಿ 14, ಚಾಮರಾಜನಗರದಲ್ಲಿ 9, ಬೀದರ್ನಲ್ಲಿ 8 ಮಂದಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ.
ಮಸ್ಕಿ ಬಸವ ಕಲ್ಯಾಣದಲ್ಲಿ ಬಿಜೆಪಿಗೆ ಬಿಗ್ ಟೆನ್ಷನ್ ಇದೀಗ ಎದುರಾಗಿದೆ. ಯಾಕಂದ್ರೆ ಈಗ ಬಂಡಾಯ ಅಭ್ಯರ್ಥಿ ಕೂಡ ಬಿಜೆಪಿಯಿಂದ ಟಿಕೆಟ್ ಸಿಗದೇ ಇರೋ ಕಾರಣಕ್ಕೆ ನಿಂತಿರೋದ್ರಿಂದ ಒಂಥರ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಅಲ್ಲಿಗೆ ಬೈ ಎಲೆಕ್ಷನ್ ಅಖಾಡ ರಂಗನ ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಟಫ್ ಫೈಟ್ ಏರ್ಪಟ್ಟಿದೆ. ಬಿಜೆಪಿಗೆ ಮಸ್ಕಿ ಬೈ ಎಲೆಕ್ಷನ್ ಅಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಿದೆ. ಯಾವ ತರದ ಟೆನ್ಷನ್ ಹಾಗಾದ್ರೆ ಮಸ್ಕಿಯಲ್ಲಿ? ಕಡಿಮೆ ಅಂತರದಲ್ಲಿ ಬಸನಗೌಡ ತುರ್ವಿಹಾಳ ಸೋತಿದ್ರು. ಕಳೆದ ಬಾರಿ ಬಿಜೆಪಿಯಿಂದ ಅವರು ಅಭ್ಯರ್ಥಿಯಾಗಿದ್ದು, ಈಗ ಅಭ್ಯರ್ಥಿಗಳ ಅವರೇ, ಬಟ್ ಪಕ್ಷ ಮಾತ್ರ ಅದಲು ಬದಲಾಗಿದೆ. ಹಾಗಾಗಿ ಬಿಜೆಪಿಗೆ ಈಗ ಟೆನ್ಷನ್ ಆಗಿರೋದು. ಇದೀಗ ಬಸನಗೌಡ ತುರ್ವಿಹಾಳ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿ ಕ್ಯಾಂಡಿಡೇಟ್ ಅಂತ ಅಧಿಕೃತವಾಗಿ ಘೋಷಣೆಯಾಗಿದ್ದಾರೆ. ಈಗಾಗಲೇ 3 ಬಾರಿ ಕ್ಷೇತ್ರವನ್ನ ಸುತ್ತು ಬಿಟ್ಟಿದ್ದಾರೆ ತುರ್ವಿಹಾಳ. ಸೋತವನ್ ನಾನು, ಕಾಸಿಲ್ಲ ಅಂತ ಕಣ್ಣೀರನ್ನ ಹಾಕೋ ಮುಖಾಂತರ ಅನುಕಂಪದ ಆಧಾರದ ಮೇಲೆ ಮತದಾರರನ್ನ ಸೆಳೆಯೋ ಪ್ರಯತ್ನವನ್ನ ತುರ್ವಿಹಾಳ ಮಾಡ್ತಾ ಇದ್ದಾರೆ. ಕಣ್ಣೀರಿಗೆ ಸೋತ ಕೆಲ ಗ್ರಾಮಸ್ಥರು ದೇಣಿಗೆಯನ್ನ ಕೊಟ್ಟಿದ್ದಾರೆ. ತುರ್ವಿಹಾಳಗೆ ಹಣವನ್ನ ಕೊಡ್ತಾ ಇದ್ದಾರೆ ಜನ. ಈಗಾಗಲೇ 3 ಬಾರಿ ಕ್ಷೇತ್ರವನ್ನ ಸುತ್ತು ಬಿಟ್ಟಿದ್ದಾರೆ. ಈಗ ನಾನು ಸೋತ್ ಹೋಗಿದ್ದೀನಿ, ಪದೇ ಪದೇ ನನ್ನನ್ನ ಸೋಲಿಸಿದ್ದೀರಾ ನೀವು, ನನ್ನ ಹತ್ರ ದುಡ್ಡಿಲ್ಲ, ಇವಾಗ ಈಗ ನೀವು ನಮ್ಮನ್ನ ಕೈ ಹಿಡಿಬೇಕು ಅನ್ನೋ ಮಾತನ್ನ ಹೇಳೋ ಮುಖಾಂತರ ಅನುಕಂಪದ ಆಧಾರದಲ್ಲಿ ವೋಟ್ ಕೇಳ್ತಾ ಇದ್ದಾರೆ. ಜನನೇ ಈಗ ದೇಣಿಗೆ ರೂಪದಲ್ಲಿ ಅವರಿಗೆ ಹಣ ಕೊಡ್ತಾ ಇದ್ದಾರೆ. ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ದಾರೆ. ಆದರೆ ಇದು ರಾಜಕೀಯ ಗಿಮಿಕ್ ಅಂತ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಮೊದಲೇ ಹಣ ಕೊಡ್ತಾರಂತೆ, ಅಭ್ಯರ್ಥಿ ಪ್ರಚಾರಕ್ಕೆ ಬಂದಾಗ ಹಣ ಕೊಡೋ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಪರಸ್ಪರ ಈ ಎಲೆಕ್ಷನ್ ವಿಚಾರದಲ್ಲಿ ವೋಟ್ ಕೇಳೋ ವಿಚಾರವಾಗಿ ವಾಕ್ಸಮರಗಳು ಕೂಡ ಜೋರಾಗಿ ನಡೀತಾ ಇದೆ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ನಮ್ ಕಣ್ ಮುಂದೆ ಇರೋದು ನೋಡಿ. ಅಭ್ಯರ್ಥಿಗಳು ಅವರೇ ಕಳೆದ ಬಾರಿ ಚುನಾವಣೆಯಲ್ಲಿ ನಿಂತವ್ರೆ, ಆದ್ರೆ ಈ ಬಾರಿ ನೋಡಿದ್ರೆ ಪಕ್ಷ ಮಾತ್ರ ಅದಲು ಬದಲಾಗಿದೆ. ಕಳೆದ ಬಾರಿ ಬಿಜೆಪಿಯಿಂದ ನಿಂತಿದ್ದಂತ ತುರ್ವಿಹಾಳ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ರೆ, ಕಳೆದ ಬಾರಿ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿದಂತ ಪ್ರತಾಪ್ ಗೌಡ ಪಾಟೀಲ್ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಇನ್ನೊಂದ್ ಕಡೆ ಬಸವ ಕಲ್ಯಾಣದಲ್ಲಿ ಬಿಜೆಪಿಗೆ ಬಂಡಾಯದ ಟೆನ್ಷನ್ ಆಗಿದೆ. ಬಿಸಿ ತುಪ್ಪವಾಗಿದೆ ಬಸವ ಕಲ್ಯಾಣ. ಬಿಜೆಪಿ ಅಭ್ಯರ್ಥಿ ಆಯ್ಕೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಈಗ ಮಲ್ಲಿಕಾರ್ಜುನ ಖೂಬಾ ಕಣಕ್ಕೆ ಇಳಿದಿದ್ದಾರೆ. ಅವರು ವೇಟ್ ಮಾಡಿದ್ರು, ತನಗೆ ಯಾವಾಗ ಬಿ ಫಾರ್ಮ್ ಸಿಗಲಿಲ್ಲ, ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಚರ್ಚೆ ಮಾಡಿ ನಾನು ಬಂಡಾಯ ಅಭ್ಯರ್ಥಿ ಆಗ್ತೀನಿ ಅಂತ ನಾಯಕರಿಗೂ ಕೂಡ ತಿಳಿಸಿದ್ರು. ಆದ್ರೂ ಕೂಡ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಈಗ ಬಿಜೆಪಿಯಲ್ಲಿ 16ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ. ಕಳೆದ ಬಾರಿ ಸೋತಿದ್ದ ಮಲ್ಲಿಕಾರ್ಜುನ ಖೂಬಾ ಈ ಬಾರಿನೂ ಕೂಡ ತನಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಟಿಕೆಟ್ ಅವರಿಗೆ ಕೈ ತಪ್ಪಿತು. ಹಾಗಾಗಿ ಬಂಡಾಯವನ್ನ ಎದ್ದಿದ್ರು. ಮೊನ್ನೆ ಸೋಮಣ್ಣ ಹೋಗಿದ್ರು, ಸಾಕಷ್ಟು ಮನವೊಲಿಸುವಂತ ಪ್ರಯತ್ನಗಳನ್ನೆಲ್ಲ ಮಾಡಿದ್ರು. ಆದ್ರೆ ಸೋಮಣ್ಣ ಖುದ್ದಾಗಿ ಸಿಎಂ ಮನವೊಲಿಕೆ ಮಾಡಿದ್ರು ಕೂಡ ಅದಕ್ಕೆ ಡೋಂಟ್ ಕೇರ್ ಅಂತ ಬಿಹೇವ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖೂಬಾ. ಮಲ್ಲಿಕಾರ್ಜುನ ಖೂಬಾ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋದ್ರಿಂದ ಬಿಜೆಪಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಲಿಂಗಾಯತ ಮತಗಳೇನಿದೆ ಆ ಭಾಗದಲ್ಲಿ ಛಿದ್ರವಾಗುವಂತ ಭಯ ಇದೀಗ ಬಿಜೆಪಿಯನ್ನ ಕಾಡ್ತಾ ಇದೆ. ಈಗ ಸ್ಥಳೀಯರ ಬದಲಿಗೆ ಶರಣು ಸಲಗರ್ಗೆ ಟಿಕೆಟ್ ಅನ್ನು ಕೊಟ್ಟಿದ್ದಕ್ಕೂ ಕೂಡ ಬಿಜೆಪಿಯಲ್ಲಿ ಸಾಕಷ್ಟು ಸಿಟ್ಟಿದೆ, ಅಸಮಾಧಾನ ಇದೆ. ಬಂಡಾಯ ಎದ್ದವರ ಲೀಡರ್ ಆಗಿ ಖೂಬಾ ಈಗ ಕಣಕ್ಕೆ ಇಳಿದಿದ್ದಾರೆ. ಇನ್ನು ಮರಾಠಿಗ ಎಂಜಿ ಮೂಳೆ ಎನ್ಸಿಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಬಿಜೆಪಿಗೆ ಎಂಜಿ ಮೂಳೆ ಸ್ಪರ್ಧೆಯಿಂದಲೂ ಕೂಡ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಈಗ ಬಿಜೆಪಿ ಬಂಡಾಯದಿಂದ ಕೈ ಅಭ್ಯರ್ಥಿ ಮಲ್ಲಮ್ಮಗೆ ಇವೆಲ್ಲವೂ ಕೂಡ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಹೇಳಿ ಕೇಳಿ ಮಲ್ಲಮ್ಮಗೆ ಈಗ ಅನುಕಂಪದ ವೋಟ್ಗಳು ಕೂಡ ಬೀಳುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ತೋಡನ್ ಅಂತ ಹೇಳಿ ನಾವೀ ಲಿಂಗಾಯ್ತಿದ್ದ ಬಸವ ನೋಡ್ಕೋತಾರೆ. ನಂಗೆ ಒಬ್ಬನಿಗಿಲ್ಲ ನೋಡಿ, ನಂಗೆ ಇಷ್ಟು ದುಃಖ ಅದ. ಈ ಪಾರ್ಟಿಗೆ ಬಂದು ನಾನು ಮೋದಿಯವ್ರಿಗೆ ನೋಡಿದ್ದು ನಂಗೆ ಅಧಿಕಾರ ಆಸೆ ಇಲ್ಲ. ನಾನು ನೋಡಿದ್ದೀನಿ, ಮಂತ್ರಿಗಳಿಗೆ ನೋಡಿದ್ದೀನಿ, ಎಂತೆಂಥ ಮಂತ್ರಿಗಳಿಗೆ ಕ್ರಾಸ್ ಕ್ವಶನ್ ಮಾಡಿದ್ದೀನಿ. ನಂಗೆ ದುಃಖ ಏನು ಆಯ್ತಪ್ಪ, ಟಿಕೆಟ್ ನಂಗೆ ಕೊಡಲ್ಲ, ಓಕೆ. ಮಲ್ಲಿಕಾರ್ಜುನ ಖೂಬಾ ಕೆಲಸ ಮಾಡಿಲ್ಲ, ಓಕೆ. ಮತ್ತೊಬ್ಬರಿಗೆ ಕೊಡ್ರಿ. ಬಸವ ಕಲ್ಯಾಣದ ಕಾರ್ಯಕರ್ತರು 30 ವರ್ಷ ಆಯ್ತು ದುಡಿತಾ ಇದ್ದಾಗ ಅವ್ರಿಗೆ ಕೊಡ್ರಿ. ಆ ಪಕ್ಷದಾಗ ಮುಂದೆ ಆಸೆ ಕೊತ್ತಾಗ ತಾಲೂಕಾ ಪಂಚಾಯತ್ ಮೆಂಬರ್ ಆಗ್ಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕು, ಸ್ಥಾನಮಾನಕ್ಕೆ ಆಸೆ ಕೊತ್ತಾಗ ಅನ್ನೋದು ಅವಾಗಿಗೂ ಕೂಡ ಭವಿಷ್ಯ ಹಾಳಾಯಿತು. ಅದಕ್ಕೆ ನಾವು ನ್ಯಾಯ ಕೊಡುಗೆ ಅಂತ ಕೇಳ್ತಾ ಇದ್ದೇವೆ. ನಾವು ಬಸವ ಕಲ್ಯಾಣದಾಗ ಭಾರತೀಯ ಜನತಾ ಪಾರ್ಟಿ ಸೆಲೆಕ್ಟ್ 47 ಕೇಸ್ ಮಾಡ್ಕೊಂಡಿದ್ದೇವೆ ಅಣ್ಣವ್ರಿಗೆ. ಹೋದ ಎಲೆಕ್ಷನ್ದಾಗ ಒಬ್ಬ ನನ್ನ ಮಗ ಮಂತ್ರಿ ಕೆಲಸ ಮಾಡಿಕೊಡ್ತಾನಂತ ಹೇಳಿ ನಾವು ಭಿಕ್ಷೆ ಬೇಡಲ್ಲ, ನಮಗೆ ಸ್ವಾಭಿಮಾನ ಅದು ಇದ್ದೇ ಇರ್ಬೇಕು. ಬಸವ ಕಲ್ಯಾಣದಾಗ 14 ಜನ ಟಿಕೆಟ್ ಬೇಡ ಆಯ್ತಾ. ಅಪ್ಪಗಿಗೂ ಮಾತಾಡಿಸಿಲ್ಲ, ಕಾಗದಿಗೂ ಮಾತಾಡಿಸಿಲ್ಲ. ನೀನು ನಾಚಿಕೆ ಬಗ್ಗೆ ಸಂಗತಿ ಅಣ್ಣವ್ರೆ, ನಾಳೆಗೆ ನಮಗೆ ಬಂದದ, ನಾಳೆಗೆ ನಿಮಗೆ ಬರ್ತದ. ಕೈ ಚಾಚಿ ಬಗ್ಗಿ ನೀವೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿದ, ನೀವೆಲ್ಲರಿಗೂ ಬಗ್ಗಿ ಸಸ್ತಪಕ್ಕೆ ಬಂಗ್ಲಾಕ್ ಬಂದು ಪೂಜೆ ಮಾಡಿ ಅಟ್ಲೀಸ್ಟ್ ಫೋನ್ ಮಾಡಿ ಹೇಳೋ ಸೌಜನ್ಯ ಇಲ್ಲ ಅಣ್ಣವ್ರಿಗೆ. ಇದು ಎಂಥ ಪಕ್ಷ, ಏನಿದು ಸಂವಿಧಾನ,
ಎಷ್ಟು ದುಃಖದ ಮಾತದ. ಒಬ್ಬ कैंडिडेट एक कैंडिडेट को नहीं करे साहब, आज तुमको करता है, कल दूसरा राज्य में होता है, केरला में होता है, दिल्ली में होता है. ವೆಲ್ಕಮ್ ಬ್ಯಾಕ್. ಬೈ ಎಲೆಕ್ಷನ್ ದಂಗಲ್ನಲ್ಲಿ ಅಖಾಡದಲ್ಲಿ ಒಂದ್ ಕಡೆ ಕಣ್ಣೀರ ಪಾಲಿಟಿಕ್ಸ್, ಒಂದೊಂದ್ ಕಡೆ ಅನುಕಂಪದ ಪಾಲಿಟಿಕ್ಸ್, ಇನ್ನೊಂದ್ ಕಡೆ ಬಂಡಾಯದ ಪಾಲಿಟಿಕ್ಸ್ ನಡೀತಾ ಇದೆ. ಯಾವ ತರ ಪ್ರತಿಷ್ಠೆಯಾಗಿದೆ, ಟಫ್ ಫೈಟ್ ಏರ್ಪಟ್ಟಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇವಾಗ ಬಂಡಾಯದ ಬಿಸಿ ಬಿಜೆಪಿಗೆ ಈಗ ಜೋರಾಗೆ ತಡ್ತಾ ಇದೆ. ಬಸವ ಕಲ್ಯಾಣದಲ್ಲಿ ಯಾವ ತರ ಶಮನ ಮಾಡುವಂತ ನಿಟ್ಟಿನಲ್ಲಿ ನಾಯಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬೆಳಗಾವಿ ಇರ್ಬೋದು, ಹಾಗೇನೆ ಮಸ್ಕಿ ಇರ್ಬೋದು, ಅಲ್ಲಿ ಅನುಕಂಪ ಪ್ಲಸ್ ಕಣ್ಣೀರ ಪಾಲಿಟಿಕ್ಸ್ ನಡೀತಾ ಇದೆ. ಪ್ರತಿಷ್ಠೆಯಾಗಿ ಯಾವ ತರ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪರಿಗಣಿಸಿದೆ ಈ ಒಂದು ಎಲೆಕ್ಷನ್? ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ, ಈಗಾಗಲೇ ನಾವು ಬಸವ ಕಲ್ಯಾಣ ತೆಗೆದುಕೊಂಡ್ರೆ ಒಟ್ಟಾರೆ ಬಿಜೆಪಿಯ 16 ಆಕಾಂಕ್ಷಿಗಳಿದ್ರು. 16 ಆಕಾಂಕ್ಷಿಗಳ ಕೊನೆಗಳಿಯಲ್ಲಿ ಶರಣು ಸಲಗಾರ್ ಅವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು. ಇದೀಗ ಬಂಡಾಯ ಅಭ್ಯರ್ಥಿಯಾಗಿ ಇಬ್ರು ಕಣಕ್ಕೆ ಇಳಿದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ MG ಮೂಳೆತ್, ಇವರು ಅಲ್ಲಿಯ ಲೋಕಲ್ ಮರಾಠ ಸಮುದಾಯದ ಪ್ರಮುಖ ನಾಯಕರು. ಮತ್ತೊಂದು ಕಡೆ ಕಳೆದ ಬಾರಿ 43,000 ಮತಗಳನ್ನು ತೆಗೆದುಕೊಂಡಿದ್ದಂತ ಬಿಜೆಪಿಯಿಂದ ಪರಾಜಯ ಆಗಿದ್ದಂತ ಮಲ್ಲಿಕಾರ್ಜುನ್ ಖೂಬಾ ಕೂಡ ಇದೀಗ ನಿನ್ನೆ ಬಂಡಾಯ ಅಭ್ಯರ್ಥಿಗೆ ಕಣಕ್ಕಿಳಿತಾರೆ. ಈ ಎರಡೂ ಬಂಡಾಯ ಅಭ್ಯರ್ಥಿಗಳು ಬಿಜೆಪಿಗೆ ಬಿಸಿ ತುಪ್ಪ ಪರಿಣಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖೂಬಾ ಪ್ರಬಲ ಲಿಂಗಾಯತ ಸಮುದಾಯದವರು, ಅವ್ರದೇ ಆದ ಮತಗಳಿರುವಂತದ್ದು. ಮತ್ತೊಂದು ಕಡೆ ಡಾಕ್ಟರ್ MG ಮೂಳೆತ್ ಕೂಡ ಅವ್ರದೇ ಆದಂತಹ ಮತಗಳಿರ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲೊಂದ್ ಕಡೆ ಬಿಜೆಪಿಗೆ ಬಿಸಿ ತುಪ್ಪ ಪರಿಣಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಈಗ ಅನುಕಂಪದ ಮತಗಳ ಆಧಾರದ ಮೇಲೆ ಈಗಾಗಲೇ ಮಲ್ಲಮ್ಮನವರ ಕಣಕ್ಕಿಳಿಸಿರುವಂತದ್ದು. ಮಲ್ಲಮ್ಮನವರಿಗೆ ಅನುಕಂಪದ ಮತಗಳು ಮತ್ತು OBC ಮತಗಳು ಬೀಳೋದ್ರಿಂದ ಎಲ್ಲೊಂದ್ ಕಡೆ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿದೆ. ಈ ಲೆಕ್ಕಾಚಾರದ ನಡುವೆ ಕೂಡ ಬಿಜೆಪಿಗೆ ಬಂಡಾಯದ ಬಿಸಿಗ ದೊಡ್ಡ ತಲೆನೋವಾಗಿದೆ. ಮತ್ತೊಂದು ಕಡೆ ನಾವು ಮಸ್ಟಿಗೆ ಬಂದ್ರೆ, ಮಸ್ಟಿಗೆ ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತ ಬಸನಗೌಡ ತುರಿಯಾಡಿ ಇದೀಗ ಕಾಂಗ್ರೆಸ್ನ ಅಭ್ಯರ್ಥಿ. ಅವರು ಕಳೆದ 3 ತಿಂಗಳಿಂದ ಕೂಡ ಚುನಾವಣೆಯನ್ನು ನಡೆಸುತ್ತಿದ್ದಾರೆ. ಅಂದ್ರೆ ಚುನಾವಣೆ ಬರುತ್ತೆ ಎಂಬ ಹಿನ್ನೆಲೆಯಲ್ಲಿ 3 ತಿಂಗಳಿಂದ ಮನೆ ಮನೆಗೆ ಪ್ರಚಾರಕ್ಕೆ ತೆರಳಿರುವಂತದ್ದು. ಈಗಾಗಲೇ 3 ಬಾರಿ ಕ್ಷೇತ್ರವನ್ನು ಸುತ್ತಿದ್ದಾರೆ. ಮತ್ತೊಂದು ಕಡೆ ಆಪರೇಷನ್ ಕಮಲದ ಮುಖಾಂತರ ಬಿಜೆಪಿಗೆ ಬಂದಿರತಕ್ಕಂತ ಪ್ರತಾಪ್ ಗೌಡ ಪಾಟೀಲ್ ರವರು ಬಿಜೆಪಿಯ ಅಭ್ಯರ್ಥಿ ಆಗಿರುವಂತದ್ದು. ಈಗ ಅವರ ಚುನಾವಣೆಯನ್ನ ಗೆಲ್ಲಿಸಲು ಇದೀಗ ಮುಖ್ಯಮಂತ್ರಿ ಪುತ್ರ BY ವಿಜೇಂದ್ರ ಕೂಡ ಮಸ್ಕಿ ಕ್ಷೇತ್ರದಲ್ಲಿ ಜಾಂಡ ಹೊಡಿರುವಂತದ್ದು. ಒಂದ್ ಕಡೆ ಬಸವರಾಜ ತುರಿಯಾಡಿ ಅವರಿಗೆ ಹೋದಲ್ಲೆಲ್ಲ ಕೆಲವರು ಅಂದ್ರೆ ಅಲ್ಲಿನ ಗ್ರಾಮಸ್ಥರುಗಳು ಅನುಕಂಪದ ಆಧಾರದ ಮೇಲೆ ಈತ ಸೋತಿರುವಂತವರು, ನಾನು ಸೋತಿರುವಂತವರು, ಮತ್ತೆ ನನ್ನ ಬಳಿ ಹಣ ಇಲ್ಲ ಅಂತ ಹೇಳಿ ಎಲ್ಲೊಂದ್ ಕಡೆ ಗ್ರಾಮಸ್ಥರ ಬಳಿ ಅಳಲು ತೊಡ್ಕೊಂತಿರುವಂತದ್ದು. ಅಲ್ಲಿರ್ತಕ್ಕಂಥ ಮತದಾರ ಇದೀಗ ಅವರಿಗೆ ದೇಣಿಗೆ ಕೊಡ್ತಿರುವಂತದ್ದು ಕೂಡ ಬಿಜೆಪಿಗೆ ಬಿಸಿ ತುಪ್ಪ ಆಗಿರುವಂತದ್ದು. ಇನ್ನು ನಾವು ಬೆಳಗಾವಿಗೆ ಬಂದ್ರೆ, ಬೆಳಗಾವಿಯಲ್ಲಿ ಕೂಡ ಅನೇಕ ಆಕಾಂಕ್ಷಿಗಳಿದ್ರು. ಆಕಾಂಕ್ಷಿಗಳ ನಡುವೆ ಕೂಡ ಸುರೇಶ್ ಅಂಗಡಿ ಪತ್ನಿ ಮಂಗಳಾರ್ ಅವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು. ಅಲ್ಲದೆ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಎಲ್ಲ ಒಂದ್ ಕಡೆ ಟಿಕೆಟ್ ಆಕಾಂಕ್ಷಿತರು ಇದೀಗ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಡೌಟ್ ಆಗಿರುವಂತದ್ದು. ಒಟ್ಟಾರೆ ಸದ್ಯಕ್ಕೆ ಪ್ರಮುಖವಾಗಿ ಬಸವ ಕಲ್ಯಾಣ ಮತ್ತು ಮಸ್ಕಿ ಈ 2 ಕ್ಷೇತ್ರಗಳು ಬಿಜೆಪಿಗೆ ಸದ್ಯದ ಮಟ್ಟಿಗೆ ಬಂಡಾಯಗಾರರ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ತಮ್ಮ ಇನ್ಫೋ. ವೆಲ್ಕಮ್ ಬ್ಯಾಕ್. 1 ವರ್ಷದಿಂದ ನಾಪತ್ತೆಯಾಗಿದ್ದ ಕುಶ ಆನೆ ಕೊನೆಗೂ ಸೆರೆ ಸಿಕ್ಕಿದ್ದಾನೆ. ದುಬಾರೆ ಸಾಕಾನೆ ಶಿಬಿರದಿಂದ ತಪ್ಪಿಸಿಕೊಂಡಿದ್ದ ಕುಶ ಆನೆ ಮದ ಬಂದು ವರ್ಷದ ಹಿಂದೆ ಕಾಡಿಗೆ ಹೋಗಿತ್ತು. ಸಾಕಾನೆಗಳನ್ನು ಬಳಸಿಕೊಂಡು ಮೀನುಕೊಲ್ಲಿ ಅರಣ್ಯದಲ್ಲಿದ್ದಂತ ಅರಣ್ಯ ಇಲಾಖೆ ಸಿಬ್ಬಂದಿ ಕುಶ ಆನೆಯನ್ನ ಸೆರೆ ಹಿಡಿದಿದ್ದಾರೆ. ಸದ್ಯ ದುಬಾರೆ ಸಾಕಾನೆ ಶಿಬಿರದಲ್ಲಿ ಕುಶ ಆನೆಯನ್ನ ಕಟ್ಟಿ ಹಾಕಲಾಗಿದೆ.